ಹಲೋ ಫ್ರೆಂಡ್ಸ್, ಸುಕುಮ್ ಫ್ಯಾಷನ್ಗೆ ಸ್ವಾಗತ. ಇವತ್ತು ನಾನು 45 ಸೈಜ್ ಬ್ಲೌಸ್ ಕಟಿಂಗ್ ಹೇಳ್ತಾ ಇದ್ದೀನಿ. ಮೆಜರ್ಮೆಂಟ್ ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲು ಬ್ಲೌಸ್ ಪೂರ್ತಿ ಉದ್ದ 14.5, ಶೋಲ್ಡರ್ ಅಂದ್ರೆ ನಮ್ಮದು ಭುಜದ ಅಳತೆ 16 ಇಂಚು, ಚೆಸ್ಟ್ ನಮ್ಮ ಬಾಡಿ ಮೆಜರ್ಮೆಂಟ್ ಸುತ್ತಳತೆ 45, ಹಾರ್ಮೋಲ್ ರೌಂಡ್ ಅಂದ್ರೆ 19.5, ನಮ್ಮ ತೋಳೇನು ಅಟ್ಯಾಚ್ ಮಾಡ್ತೀವಲ್ಲ ಬಗಲ್ ಸೈಜ್ 19, ವೇಸ್ಟ್ ಅಂದ್ರೆ ನಡೆದ ಸುತ್ತಳತೆ ಫಸ್ಟ್ ಡಾಟ್ ಪಾಯಿಂಟ್ 11 ಇಂಚ್. ಫಸ್ಟ್ ಡಾಟ್ ಅಂದ್ರೆ ನಾವೇನು ಟೆಕ್ಸ್ಟ್ ಹಿಡಿತೀವಲ್ಲ ಕೆಳಗೆ ಅದು. ಸ್ಲೀವ್ಸ್ ಲೆಂತ್ ಅಂದ್ರೆ ತೋಳಿನ ಉದ್ದ 9.5, ಸ್ಲೀವ್ಸ್ ರೌಂಡ್ ಅಂದ್ರೆ ತೋಳಿನ ಸುತ್ತಳತೆ 6.5. ಈ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ನಾವಿಲ್ಲಿ ಲೆಂತ್ ನೋಡ್ಕೋಣ. ನಮಗಿಲ್ಲಿ 14.5 ಐತಲ್ಲ, ಕೆಳಗೆ ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು 15.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 15 ಇಂಚಿಗೆ ಕೆಳಗೆ ಒಂದು ಅರ್ಧ ಇಂಚು, ಮೇಲೆ ಒಂದು ಅರ್ಧ ಇಂಚು ನಾವು ಏನು ಸ್ಟಿಚ್ ಮಾಡ್ತೇವಲ್ಲ ಅಲ್ಲಿಗೆ ಬಿಡಬೇಕಾಗತ್ತೆ. 15 ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಶೋಲ್ಡರ್ 16 ಇಂಚ್ ಐತಲ್ಲ, ಅದರ ಅರ್ಧ ನಮ್ಗೆ 8 ಬರುತ್ತೆ. ಬ್ಯಾಕ್ ನೆಕ್ 10.5 ಐತಲ್ಲ, ಅದಕ್ಕೆ ನಾವು 6.5 ಇಂಚ್ ನಾವು ಭುಜದ ಒಂದು ಅಳತೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಾರ್ಮೋಲ್ ರೌಂಡ್ ಅಂದ್ರೆ ನಾವು ಬಗಲ್ ಸುತ್ತ ಅದು 6.5 ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಈಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. 45 ಐತಲ್ಲ, ಅದಕ್ಕೆ 11 ಕಾಲು ಬರುತ್ತೆ ನಮಗೆ. 11 ಕಾಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 11 ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಮೇಲೆ ನಾವು 6.5 ಇಟ್ಕೊಂಡಿದ್ದೇವಲ್ಲ, ಕೆಳಗೆ ಅರ್ಧ ಇಂಚ್ ಎಕ್ಸ್ಟ್ರಾ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 7ರಿಂದ 7 ಕಾಲ್ವರೆಗೂ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ಹಾರ್ಮೋಲ್ ರೌಂಡ್ ಸೇಪ್. 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವೇನು ತೋಳು ಅಟ್ಯಾಚ್ ಮಾಡ್ತೀವಲ್ಲ ಬಗಲ್ ಸುತ್ತಳತೆ ಅಂತೀವಲ್ಲ ಅದು. ಈ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ನಮಗೆ ನೀಟಾಗಿ ಮಾರ್ಕ್ ಅನ್ನೋದು ಬರುತ್ತೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನಮ್ಗೆ ಹಾರ್ಮೋಲ್ ರೌಂಡ್ 19 ಐತಲ್ಲ, ಅದಕ್ಕೆ ನಮ್ಗೆ 9.5 ಬರಬೇಕು. ಇಲ್ಲಿ ನೋಡಿ ನಮ್ಗೆ 10.5 ಬರ್ತಾಯಿದೆ. 9.5 ಒಂದು ಹೊಲಿಗೆಗೆ ಒಂದು ಅರ್ಧ ಇಂಚ್ 10 ಇಂಚ್ ಬರಬೇಕು. ಇಲ್ಲಿ 10.5 ಬರ್ತಾಯಿದೆ. ಹಾಗಾಗಿ ನಾನು ಒಂದು ಅರ್ಧ ಇಂಚ್ ಮೇಲೆ ತೊಗೋತಾ ಇದ್ದೀನಿ. ಈ ಥರ ಏನಾರು ಜಾಸ್ತಿ ಬಂದ್ರೆ ಒಂದು ಅರ್ಧ ಇಂಚ್ ನಾವು ಈ ಥರ ಮೇಲೆ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಮಗೆ ಹಾರ್ಮೋಲ್ ರೌಂಡಲ್ಲಿ ಕಡಿಮೆ ಏನಾದರೂ ನಮಗೆ ಬಂದ್ರೆ ಅರ್ಧ ಇಂಚ್ ಕೆಳಗೆ ಇಳಿಸ್ಕೋಬೇಕಾಗತ್ತೆ. ಈ ಥರ ನಾವು ಚೇಂಜ್ ಮಾಡ್ಕೋತಾ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ಇರ್ಲಿ ಬಿಡು ನಡಿತೈತೆ ಅಂತ ಅಷ್ಟಕ್ಕೆ ನಾವು ಏನಾದರೂ ಸ್ಟಿಚಿಂಗ್ ಮಾಡಿದ್ರೆ ನಮಗೆ ಬ್ಲೌಸಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ 19 ಐತಲ್ಲ, ನಮ್ಗೆ 9.5 ಇಂಚ್ ಬರಬೇಕು. ಒಂದು ಅರ್ಧ ಇಂಚ್ ಹೊಲಿಗೆ ಕರೆಕ್ಟ್ ನಮ್ಗೆ 10 ಇಂಚ್ ಈ ಥರ ಚೆಕ್ ಮಾಡಿದಾಗ ನಮ್ಗೆ ಕರೆಕ್ಟ್ ಬರಬೇಕು. ಅಂದ್ರೆ ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಹಿಂಭಾಗದ ಕೊಳ್ಳಿನಾಗಲ್ಲ ಚೆಕ್ ಮಾಡ್ಕೋಬೇಕು. ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅರ್ಧ ಭಾಗ ನಾವು ಕೊಳ್ಳಿಂದಾಗಲ ತೊಗೋಬೇಕಾಗತ್ತೆ. ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಉದ್ದ 10.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮ್ಯಾಗ ನಮ್ಗೆ ಹಿಂಭಾಗದ ಬ್ರಾಡ್ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 4 ಇಂಚ್ವರೆಗೂ ನಾನಿಲ್ಲಿ ಬ್ರಾಡ್ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿ ಈ ಥರ ಲೈನ್ ಹಾಕ್ತಾಯಿದ್ದೀನಿ. ನಮ್ಗೆ ಹೆಂಗೆ ನಮ್ಮ ಜಾಸ್ತಿ ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡ್ಕೋತಾ ಬರ್ತೀವಿ, ಹಂಗೆ ನಮ್ಗೆ ಎಲ್ಲ ಸ್ವಲ್ಪ ಮಾರ್ಕಿಂಗಲ್ಲೂ ಸ್ವಲ್ಪ ಜಾಸ್ತಿ ಅನ್ನೋದು ಬರುತ್ತೆ. ಹಾಗಾಗಿ ಇದು ವೇಸ್ಟ್ ಅಂದ್ರೆ ಸೊಂಟದ ಸುತ್ತಳತೆ ನಮಗಿಲ್ಲಿ 9.25 ಇಂಚ್ ಬರ್ತಾಯಿದೆ. 38ಕ್ಕೆ 4ನೇ ಭಾಗ 9.25 ಇಂಚ್. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ನಾವು ಹಿಂಭಾಗ ಏನು ಟೆಕ್ಸ್ಟ್ ಹಿಡ್ತೀವಲ್ಲ ಅಲ್ಲಿ ಹಿಡ್ಕೊಂಡು ಒಂದು 2 ಇಂಚ್ ನಾವು ಇಲ್ಲೇ ಹೊಲಿಗೆ ಹಾಕೊಬಿಡೋಣ. ಇಲ್ಲೇ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಭಾಗ ಏನು ನಾವು ಟೆಕ್ಸ್ಟ್ ಹಿಡಿತೀವಲ್ಲ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡಿದ್ಮೇಲೆ ಆ ಕಡೆ ಒಂದು 1/4 ಇಂಚ್, ಈ ಕಡೆ ಒಂದು 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ನಾವು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೋದ್ರಿಂದ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಈ ಥರ ನೋಡಿ ಹಿಂಭಾಗ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಥರ ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸುಕುಮ್ ಅಡುಗೆ ಮನೆ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಗೆ ಯಾವ ಥರ ಕಟಿಂಗ್ ಬೇಕಂತ ನೀವು ಕಾಮೆಂಟ್ಸಲ್ಲಿ ಹೇಳ್ಬೋದು. ನೋಡಿ ಇವಾಗ ನಮ್ಗೆ ಹಿಂಭಾಗ ಮಾರ್ಕಿಂಗ್ ಅನ್ನೋದು ರೆಡಿ ಆಯಿತು. ಈ ಥರ ನಾವು ಮಾರ್ಕ್ ಹಾಕಿದ್ಮೇಲೆ ಕಚ್ ಹಾಕ್ಕೊಂಬಿಡೋಣ. ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲೆಲ್ಲಿಗೆ ಒಂದೊಂದು ಈ ಥರ ಕಚ್ ಹಾಕ್ಕೊಂಡಿದ್ಮೇಲೆ ನೆಕ್ಸ್ಟ್ ಈಗ ಮುಂಭಾಗ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ವರೆಗೂ ನಾವು ಏನು ಗುಂಡಿ ಪಟ್ಟಿ ಕಡೆ ಬಿಡ್ತೇವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹೊಲಿಗೆಗೆ.
ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಹಿಂಭಾಗ ಏನು ಕಟಿಂಗ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಔಟ್ಲೈನ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಮುಂಭಾಗ ಕಟ್ಟಿಂಗ್ ತುಂಬ ಬೇಗನೆ ಆಗುತ್ತೆ. ನೋಡಿ ಈ ಥರ ಇಟ್ಕೊಂಡು ಸ್ಕೇಲ್ ಇಟ್ಕೊಂಡು ನಾವು ಹಿಂಭಾಗ ಏನು ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಣ. ಹಾಗೆ ಹಾರ್ಮೋಲ್ ರೌಂಡ್ ಶೇಪ್ ಏನು ಕಟ್ಟಿಂಗ್ ಮಾಡಿರ್ತೀವಲ್ಲ ಆ ಹಾರ್ಮೋಲ್ ರೌಂಡ್ ಶೇಪಿಗೂ ಮಾರ್ಕ್ ಮಾಡ್ಕೋತಾ ಬರಬೇಕಾಗುತ್ತೆ. ಅಂದ್ರೆ ನಮ್ಗೆ ಮುಂಭಾಗ ಕಟಿಂಗ್ ಮಾಡೋಕ್ಕೆ ತುಂಬ ಈಜಿ ಆಗುತ್ತೆ. ಈ ಥರ ಹಾರ್ಮೋಲ್ ರೌಂಡ್ ಶೇಪು ನೀಟಾಗಿ ಮಾರ್ಕ್ ಮಾಡ್ಕೋಣ. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಥರ ಔಟ್ಲೈನ್ ಇಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನು ಹಿಂಭಾಗ ತಕ್ಕೊಂಬಿಡೋಣ. ಆಮ್ಯಾಗ ಏನೈತಲ್ಲ ನಾವು ಈ ಥರ ತಗೊಂಡಿದ್ಮೇಲೆ ಫಸ್ಟ್ ಡಾಟ್ ಪಾಯಿಂಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನಮಗೆ ಇಲ್ಲಿ 11 ಇಂಚ್ ಬರುತ್ತೆ. ನಾವೇನು ಕೆಳಗೆ ಟೆಕ್ಸ್ ಹಿಡಿತೀವಲ್ಲ ಇದು ಆ ಪಾಯಿಂಟು 11ಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು 11ವರೆಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಮಗೆ ಟೆಕ್ಸಲ್ಲಿ ಇದು ಮೇನ್ ಮೆಜರ್ಮೆಂಟ್ ಇದನ್ನು ಸರಿಯಾಗಿ ತೊಗೋಬೇಕಾಗತ್ತೆ ನಾವು. ಅಂದ್ರೆ ನಮ್ಗೆ ಜಗ್ದಂಗೆ ಬ್ಲೌಸಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಇದು 45 ಇಂಚ್ ಇರೋದ್ರಿಂದ ನಾವು 4.25 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದೇ ಥರನೂ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ. ಇದು ಸ್ವಲ್ಪ ಬಟ್ಟೆ ಕ್ರಾಸ್ ಇದೆ, ಹಾಗಾಗಿ ಕೆಳಗೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ನಮ್ಗೆ 1ನೇ ಮಾರ್ಕ್ 11.5 ಐತೆ, 2ನೇ ಮಾರ್ಕ್ 3 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗೂ 4.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ. ನಾವಿಲ್ಲಿ ಇದು ದೊಡ್ಡ ಸೈಜ್ ಮೆಜರ್ಮೆಂಟ್ ಆಗಿರೋದ್ರಿಂದ ಟೆಕ್ಸಿಗೆ ಆ ಕಡೆ 1.5 ಇಂಚು ಈ ಕಡೆ 1.5 ಇಂಚು ಟೆಕ್ಸ್ ನಾವೇನು ಹಿಡಿತೀವಲ್ಲ ಆ ಟೆಕ್ಸಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ಕೇಲ್ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೋಬೇಕಾಗತ್ತೆ. ಇದು ಕ್ರಾಸ್ ಬೆಲ್ಟ್ ಏನಂತೀವಲ್ಲ ಆ ಮಾರ್ಕಿಂಗ್ ಇದು ಒಂದು ಅರ್ಧ ಇಂಚ್ವರೆಗೂ ಈ ಥರ ಮೇಲೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ 2ನೇ ಟೆಕ್ಸ್ 1 ಇಂಚ್ ಮೇಲೆ ಮಾರ್ಕ್ ಮಾಡಿಕೊಂಡು 2.25 ಇಂಚ್ವರೆಗೂ ನಾವಿಲ್ಲಿ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ಇದು ನಾವು 2ನೇ ಟೆಕ್ಸ್ ಮಾರ್ಕರ್. ನೆಕ್ಸ್ಟ್ 3ನೇ ಟೆಕ್ಸ್ ಹಾರ್ಮೋಲ್ ರೌಂಡ್ ಸೈಡ್ ಬರುತ್ತಲ್ಲ 3ನೇ ಟೆಕ್ಸ್ ನಾವೇನು ತೋಡ ಅಟ್ಯಾಚ್ ಮಾಡ್ತೀವಲ್ಲ 3 ಇಂಚ್ ಗ್ಯಾಪ್ ಇಟ್ಕೊಂಡು 3ನೇ ಟೆಕ್ಸನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಲೈನ್ ಹಾಕ್ಕೊಂಬಿಡೋಣ. ಹಾಕ್ಕೊಂಡಿದ್ಮೇಲೆ ನಾವು ಮುಂಭಾಗ ಸ್ವಲ್ಪ ಹಾರ್ಮೋಲ್ ರೌಂಡ್ ಶೇಪ್ ತಕ್ಕೋಬೇಕಾಗತ್ತೆ. ಸ್ಕೇಲ್ ಇಟ್ಕೊಂಡು ಮುಂಭಾಗ 1/4 ಇಂಚ್ವರೆಗೂ ನಾವು ಮೊದಲಿಲ್ಲೇ ಹಾರ್ಮೋಲ್ ರೌಂಡ್ ಶೇಪು ಈ ಥರ ನೀಟಾಗಿ ಸ್ಕೇಲಿಲ್ಲೇ ತಕ್ಕೊಂಬಿಡೋಣ. ಆಮೇಲೆ ಏನೈತಲ್ಲ ನಾವು ಟೆಕ್ಸಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡಿದ್ಮೇಲೆ ಇವಾಗ 3ನೇ ಟೆಕ್ಸ್ ಏನೈತಲ್ಲ 3 ಇಂಚ್ ಗ್ಯಾಪ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. 1/4 ಇಂಚ್ವರೆಗೂ ಗ್ಯಾಪ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ಆಮ್ಯಾಗ 3 ಟೆಕ್ಸ್ ಆದವಲ್ಲ, ಈಗ ಮುಂಭಾಗ 7.5 ಇಂಚ್ ಐತಿ ಮುಂಭಾಗ ನೆಕ್. ಬ್ರಾಡ್ ಅನ್ನೋದು ನಮಗೆ 3.5 ಇಂಚ್ವರೆಗೂ ನಾವು ಬ್ರಾಡ್ ಇಟ್ಕೋಬೋದು. ಇದು ಸ್ವಲ್ಪ ದೊಡ್ಡ ಮೆಜರ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ನಾವು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಸೈಜ್ಗೂ ನಾವು ಒಂದೇ ಥರ ಅಳತೆ ತೊಗೊಳಕ್ಕಾಗೋದಿಲ್ಲ. ನಾವು ಹೆಂಗೆ ಸೈಜ್ ಜಾಸ್ತಿ ಬಂದಂಗೆ ಸ್ವಲ್ಪ ಮೆಜರ್ಮೆಂಟ್ ಜಾಸ್ತಿ ಬರ್ತಾ ಹೋಗ್ತಾವೆ, ಚೇಂಜ್ ಆಗ್ತಾ ಹೋಗ್ತಿರ್ತಾವೆ. ಹಾಗಾಗಿ ನಾವು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಕೊಂಡು 9.25 ಇಂಚ್ವರೆಗೂ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೋಣ. ಹಾಗೆ ಹೊಲಿಗೆಗೋಸ್ಕರ ಒಂದು 2 ಇಂಚ್ ಬಿಟ್ಟು ಲೈನ್ ಹಾಕ್ಕೊಂಬಿಡೋಣ. ಇವಾಗ ನಿಮ್ಗೆ 4ನೇ ಟೆಕ್ಸ್ ಏನಾದರೂ ಬೇಕಿದ್ರೆ ನಾವು ಇಲ್ಲಿ 1.5 ಇಂಚ್ ಗ್ಯಾಪ್ ಇಟ್ಕೊಂಡು 4ನೇ ಟೆಕ್ಸ್ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಇವಾಗ 4 ಟೆಕ್ಸ್ ನಾವು ಮಾರ್ಕಿಂಗ್ ಆಯಿತು. ಇವಾಗ ಮುಂಭಾಗ ಅನ್ನೋದು ರೆಡಿ ಆಯಿತು. ಇದನ್ನು ನಾವು ನೀಟಾಗಿ ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ. ನೋಡಿ, ನೀವು ವಿಡಿಯೋ ಓಡಿಸಿ ನೋಡೋದ್ರಿಂದ ನಿಮ್ಗೆ ಕಟಿಂಗ್ ಅರ್ಥ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಇದು ನೀವು ನೋಡ್ತಾ ಬರಬೇಕು, ಅಂದ್ರೆ ನಿಮ್ಗೆ ಕಟಿಂಗ್ ತಿಳಿತೈತಿ. 1 ಸಲ ಬಿಟ್ಟು 2 ಸಲ ವಿಡಿಯೋ ನೋಡಿ, ಅಂದ್ರೆ ನಿಮ್ಗೆ
ಖಂಡಿತ ಈ ಥರ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಪರ್ಫೆಕ್ಟಾಗಿ ನೀವು ಕಟ್ಟಿಂಗ್ ಅನ್ನೋದು ಕಲಿತೀರಿ. ನೋಡಿ ಈ ಥರ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತಲ್ಲ ಅಲ್ಲಲ್ಲೇ ಒಂದೊಂದು ಕಚ್ ಹಾಕ್ಕೋತಾ ಬರೋಣ. ಕಚ್ ಹಾಕಿದ್ಮೇಲೆ ಇವಾಗ ಮುಂಭಾಗ ಮುಗೀತು. ಇವಾಗ ನಾವು ಸ್ಲೀವ್ಸ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ತೋಳಿಂದ ಅಳತಿ ನಮ್ಗೆ ಉದ್ದ 9.5 ಐತಲ್ಲ, ನಮ್ಗೆ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ತೋಳಿಂದ ಪೂರ್ತಿ ಉದ್ದ 9.5 ಐತಿ. ತಳಗೊಂದು ಅರ್ಧ ಇಂಚ್ ಎಕ್ಸ್ಟ್ರಾ, ಮೇಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು 10.5ಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮಗಿದು ದೊಡ್ಡ ಸೈಜ್ ಆಗಿರೋದ್ರಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಆಮೇಲೆ ಹಾರ್ಮೋಲ್ ರೌಂಡ್ ಶೇಪ್ ನಮಗೆ ಎಷ್ಟೈತಲ್ಲ 9.5 ಇಂಚಿದೆ. 9.5ಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ನಾವು ಈ ಥರ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋದ್ರಿಂದ ನಮ್ಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಇದು 6.5ರಿಂದ 6.25 ಇಂಚ್ವರೆಗೂ ನಮ್ಗೆ ತೋಳಿಂದ ರೌಂಡ್ ಶೇಪ್ ಅನ್ನೋದಿರುತ್ತೆ. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಾವು ಕಚ್ಚಾಗೋಸ್ಕರ 2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ನಾವೇನು ಹೊಲಿಗೆ ಹಾಕ್ಕೊತೀವಲ್ಲ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು 3ರಿಂದ 3.5 ಇಂಚ್ವರೆಗೂ ನಾವು ಮೇಲೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 3.5 ಇಂಚ್ವರೆಗೂ ಮಾರ್ಕ್ ಮಾಡಿಕೊಂಡು ತೋಳಿನ ಶೇಪನ್ನು ಮಾರ್ಕ್ ಬಿಡೋಣ. ನೋಡಿ ಈ ಥರ ನಾವು ತೋಳಿನ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೋತಾ ಬರಬೇಕಾಗತ್ತೆ. ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನಾವು ಕಚ್ ಹಾಕ್ಕೊಂಬಿಡೋಣ. ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ತುಂಬ ಈಸಿ ಆಗುತ್ತೆ. ಮುಂಭಾಗ ಏನೈತಲ್ಲ ಒಂದು 1/4 ಇಂಚ್ವರೆಗೂ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ಏನೈತಲ್ಲ ನಮ್ಗೆ ಕ್ರಾಸ್ ಬೆಲ್ಟ್ 3 ಇಂಚಿದೆ. ಅದಕ್ಕೆ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಕೆಳಗೆ ಅರ್ಧ ಮ್ಯಾಗರ್ಧ ಹೊಲಿಗೆಗೋಸ್ಕರ 4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ 3.5 ಇಂಚ್ವರೆಗೂ ನಾನು ಡೌನ್ ಅನ್ನೋದು ಇಳಿಸ್ಕೋತಾ ಇದ್ದೀನಿ. ಇದು 1 ಇಂಚ್ ಕಡಿಮೆ. 4 ಐತಲ್ಲ 3 ಇಂಚ್ವರೆಗೂ ಮಾರ್ಕ್ ಮಾಡ್ಕೋಬೇಕು. ಇದು 9.25 ಇಂಚ್ ಐತಲ್ಲ ನಮ್ಮ ನಡ ಸುತ್ತಳತೆ ಅಲ್ಲಿಗೆ ಒಂದು 2 ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಕ್ರಾಸ್ ಬೆಲ್ಟ್ ಅಂತ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಮ್ಗೆ ತುಂಬ ನೀಟಾಗಿ ಕ್ರಾಸ್ ಬೆಲ್ಟ್ ಅನ್ನೋದು ಕೊಡುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಇದು ಲೈನಿಂಗಲ್ಲಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಟ್ಟಿಂಗ್ ಮಾಡಿದ್ಮೇಲೆ ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಯಿತು. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮುಂಭಾಗ ರೆಡಿ ಆಯಿತು. ಕ್ರಾಸ್ ಬೆಲ್ಟ್ ನೋಡಿ ಈ ಥರ ಕ್ರಾಸ್ ಬೆಲ್ಟನ್ನು ನಾವು ಈ ಥರ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾವೇನಿದು ಟೆಕ್ಸ್ ಅನ್ನೋದು ಹಿಡಿತೀವಲ್ಲ ಇದನ್ನು ಲೆಸ್ ಮಾಡಿ ನಾನು ಇಲ್ಲಿ ಕ್ರಾಸ್ ಬೆಲ್ಟ್ ಅಂತ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು ಕಡೆ 4 ಇಂಚು ಒಂದು ಕಡೆ 3 ಇಂಚು ಇಟ್ಕೊಂಡು ಸ್ಟ್ರೇಟಾಗಿ ಕಟ್ ಮಾಡಿಬಿಡ್ತಾರೆ. ಈ ಥರ ನಾವೇನು ಬಟ್ಟೆ ಲೆಸ್ ಆಗುತ್ತಲ್ಲ ಅದನ್ನು ಹಿಡ್ಕೊಂಡು ನಾವು ಇಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ನಮ್ಗೆ ಫಿಟ್ಟಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ಥರ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಕಟ್ಟಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂತು ಅಂತ. ಈ ಥರ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಕೋತಾ ಕಟ್ಟಿಂಗ್ ಮಾಡೋದ್ರಿಂದ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನಮ್ಗೆ ತುಂಬ ನಾವು ಯಾವ ಥರ ಕಟ್ಟಿಂಗ್ ಮಾಡಿರ್ತೀವಲ್ಲ ಅದೇ ಥರ ನಮ್ಗೆ ನೀಟಾಗಿ ಮಾಡ್ಕೋಬೋದು. ನೋಡಿ ಈ ಥರ ಪ್ರತಿಯೊಂದನ್ನು ಕಟ್ಟಿಂಗ್ ಮಾಡಿದ್ಮೇಲೆ ಈ ಥರ ಜೋಡಿಸ್ಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.